ಸ್ನೇಹಿತರೆ, ವೆಲ್ಕಮ್ ಟು ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನೀವು ಕಾವೇರಿ ಆನ್ಲೈನ್ ಸರ್ವಿಸ್ನಲ್ಲಿ ನಿಮ್ಮ ಇ-ಸಿನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ. ಇ-ಸಿ ಅಂದರೆ ಎನ್ಕಂಬ್ರೆನ್ಸಿ ಸರ್ಟಿಫಿಕೇಟ್, ಋಣಭಾರ ಪ್ರಮಾಣ ಪತ್ರ ಅಂತ. ಅದನ್ನು ಯಾವ ರೀತಿ ಅಪ್ಲೈ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಈಗ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಸುಮಾರು ಒಂದು 2 ವರ್ಷಗಳಿಂದ ಇತ್ತೀಚೆಗೆ ಎಲ್ಲನೂ ಡಿಜಿಟಲೈಸ್ ಮಾಡಿದ್ದಾರೆ. ಅಂದರೆ ನೀವು ಆನ್ಲೈನಲ್ಲೇ ನೀವು 1 ವರ್ಷದಿಂದ ಹಿಡಿದು ಸುಮಾರು 40 ವರ್ಷಗಳ ತನಕ ನೀವು ಇ-ಸಿನ ಸರ್ಚ್ ಮಾಡ್ಕೋಬೋದು. ಅದು ಹೇಗೆ, ನೀವು ಫಸ್ಟು ಯಾವ ರೀತಿ ಸ್ಟೆಪ್ ಟು ಸ್ಟೆಪ್ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ನೀವು ಯಾವ್ದಾದ್ರು ಸರ್ಚ್ ಬಾರಲ್ಲಿ ಹೋಗಿ ಟೈಪ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು, ನೀವು ಫಸ್ಟ್ ಟೈಮು ಓಪನ್ ಮಾಡಿದಾಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರಿಜಿಸ್ಟರ್ಡ್ ಮತ್ತು ಲಾಗಿನ್ ಅಂತ 2 ಆಪ್ಷನ್ ಕಾಣುತ್ತೆ ಸ್ನೇಹಿತರೆ. ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ತೀನಿ ಅಂದರೆ ಇದು ಲಾಗಿನ್ ಆಗಲ್ಲ. ಯಾಕಂದರೆ ನೀವು ಫಸ್ಟ್ ಟೈಮ್ ಏನಾದರೂ ಈ ವೆಬ್ಸೈಟ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ ರಿಜಿಸ್ಟರ್ ಮಾಡಿಕೊಂಡು ನೀವು ಮನೇಲೆ ಕೂತು ನೀವು ಇ-ಸಿಗೆ ಅಪ್ಲೈ ಮಾಡ್ಬೋದು ಅಂತ. ನಿಮ್ಮ ಹತ್ರ ಡೆಸ್ಕ್ಟಾಪ್ ಇರ್ಬೋದು, ಇಲ್ಲಾಂದರೆ ಲ್ಯಾಪ್ಟಾಪ್ ಇರ್ಬೋದು, ಇಲ್ಲಾಂದರೆ ಮೊಬೈಲ್ನಲ್ಲಿ ಡೆಸ್ಕ್ಟಾಪ್ ಮೋಡ್ನ ಎನೇಬಲ್ ಮಾಡಿಕೊಂಡು ಕೂಡ ಅರ್ಜಿನ ಹಾಕ್ಬೋದು. ಅದು ಯಾವ ರೀತಿ ಅಂತ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ಇಲ್ಲಿ ರಿಜಿಸ್ಟರ್ಡ್ ಅಂತ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಂದು ರಿಜಿಸ್ಟರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ನೇಮು ಮತ್ತು ಮಿಡ್ಲ್ ನೇಮು ಮತ್ತು ಲಾಸ್ಟ್ ನೇಮ್ ಅಂತ 3 ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಇನ್ಸಿಲ್ ಇದ್ದರೆ ಇನ್ಸಿಲ್ ಹಾಕೊಳ್ಳಿ, ಇಲ್ಲ ಅಂದರೆ ನಿಮ್ಮದು ಏನು ಆಸ್ ಇಟ್ ಈಸ್ ಹೆಸರು ಇರುತ್ತೆ ಅದನ್ನ ಹಾಕಿ ಸಿಂಗಲ್ ನೇಮ. ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಜಿಮೇಲ್ನ ಹಾಕಿ, ನಂತರ ನಿಮ್ಮ ಫೋನ್ ನಂಬರ್ನ ಹಾಕಿ, ತದನಂತರ ಇಲ್ಲಿ ಸೆಕ್ಯೂರಿಟಿ ಟೈಪ್ ಆಗಿ ಒಂದು ಕ್ವಶನ್ ಕೇಳುತ್ತೆ. ಯಾಕಂದರೆ ನಿಮ್ಮದು ಫಾರ್ಗೆಟ್ ಪಾಸ್ವರ್ಡ್ ಆದಾಗ ರಿಕವರಿ ಮಾಡ್ಕೊಳ್ಳಿಕ್ಕೆ ಒಂದು ನೀವು ಕ್ವಶನ್ನ ನೀವೇ ಚೂಸ್ ಮಾಡಿಕೊಂಡು ನೀವೇ ಆನ್ಸರ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಆ OTPನ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟರ್ಡ್ ಜಿಮೇಲ್ಗೆ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಅದು ಯಾವುದಂದ್ರೆ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಥರ ಬರುತ್ತೆ. ಅದನ್ನು ನೀವು ಕಾಪಿ ಮಾಡಿಕೊಂಡು ತದನಂತರ ನೀವು ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದ್ದೀರ, ಅಲ್ಲಿಗೆ ಬಂದು ಅಲ್ಲಿ ನಿಮ್ಮ ಯೂಸರ್ ನೇಮ್ ಬಂದು ನಿಮ್ಮ ಜಿಮೇಲ್ ಆಗಿರುತ್ತೆ. ನಂತರ ಅಲ್ಲಿ ಕೊಟ್ಟಿರ್ತಕ್ಕಂಥ ಪಾಸ್ವರ್ಡ್ನ ನೀವು ಹಾಕಿ ಇಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ನ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿ ಲಾಗಿನ್ ಅಂತ ಕೊಡಬೇಕಾಗುತ್ತೆ. ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ ಸ್ನೇಹಿತರೆ. 4 ಡಿಜಿಟ್ದು ಒಂದು OTP ಬರುತ್ತೆ. ಆ OTPನ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. OTP ಬಂತು. ಈಗ ನಾನು OTPನ ಹಾಕಿ ಲಾಗಿನ್ ಅಂತ ಕೊಡ್ತಾ ಇದ್ದೀನಿ. ನಂತರ ಸಕ್ಸಸ್ಫುಲ್ ಆಗಿ ನೋಡಿ ಸ್ನೇಹಿತರೆ, ನಿಮ್ಮದು ಲಾಗಿನ್ ಆಗ್ತು. ಲಾಗಿನ್ ಆದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾನು ಆಲ್ರೆಡಿ ಇ-ಸಿಗೆ ತುಂಬ ಅಪ್ಲೈ ಮಾಡಿದ್ದೀನಿ. ನೋಡಿ, ಇಲ್ಲಿ ನೋಡ್ಬೋದು ನಿಮ್ಮದು ಎಲ್ಲ ಫೇಲ್ಯೂರು ಯಾವುದೂ ಇಲ್ಲ, ಎಲ್ಲ ಸಕ್ಸಸ್ ರೇಟೇ ಇದು. ಇಲ್ಲಿ ನೀವು ನೋಡ್ಬೋದು, ನೀವು ಅಪ್ಲೈ ಮಾಡಿದಾಗ ವೇವ್ ಫಾರ್ಮ್ 22 ಅಂತ ಬರುತ್ತೆ. ಇ-ಸಿ ಅಪ್ರೂವಲ್ ಆದ ನಂತರ ಡೌನ್ಲೋಡ್ ಈ ಸಿಗ್ನೇಚರ್ ಇ-ಸಿ ಅಂತ ಬರುತ್ತೆ. ಈ ಥರ ಬಂತು ಅಂದರೆ ನೀವು ಸಕ್ಸಸ್ಫುಲ್ಲಾಗಿ ಇ-ಸಿಗೆ ಅಪ್ಲೈ ಮಾಡಿದ್ದೀರಿ ಅಂತ ಅರ್ಥ. ಇಲ್ಲಿ ನೀವು ನೋಡ್ಬೋದು 2 ಟೈಪು ನಿಮಗೆ ರೆಕಾರ್ಡ್ಸ್ನ ಇಲ್ಲಿ ಅಪ್ಲೈ ಮಾಡ್ಬೋದು. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ನು ಮತ್ತು ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಂತ 2 ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಇ-ಸಿಗೆ ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ತುಂಬ ಆಪ್ಷನ್ಗಳು ನಿಮಗೆ ಶೋ ಆಗುತ್ತೆ. ನೀವು ಪರ್ಪಸ್ ಆಗಿ ನೀವು ಇ-ಸಿಗೆ ಅಪ್ಲೈ ಮಾಡ್ತಿರೋದ್ರಿಂದ ನೀವು ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದಲ್ಲದೆ ಸರ್ಟಿಫೈಡ್ ಕಾಪಿನೂ ಕೂಡ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅಂದರೆ ನೀವು ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಸರ್ಟಿಫೈಡ್ ಕಾಪಿ ಅಂದರೆ ನೀವು ನಿಮ್ಮ ಆಸ್ತಿ ಪತ್ರಗಳು ಮತ್ತು ನಿಮ್ಮ ಸೇಲ್ ಡಿ ಆಗಿರ್ಬೋದು, ತುಂಬ ರೆಕಾರ್ಡ್ಸ್ಗಳನ್ನ ನೀವು ಮನೇಲೇ ಕೂತು ಕೂಡ ಅಪ್ಲೈ ಮಾಡಿ ಅದನ್ನು ಪಡ್ಕೋಬೋದು ಸ್ನೇಹಿತರೆ. ಡಿಜಿಟಲ್ ಸಿಗ್ನೇಚರ್ ಆಗಿ ನಿಮಗೆ ಸಿಗುತ್ತೆ. ಅದು ಮ್ಯಾರೇಜ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೋದು. ಈಗ ನಾವು ಇ-ಸಿಗೆ ಅಪ್ಲೈ ಮಾಡ್ತಿರೋದ್ರಿಂದ ಇ-ಸಿ ಬಗ್ಗೆ ಫೋಕಸ್ ಮಾಡೋಣ. ಈ ಇ-ಸಿ ಅಂತ ಕಾಣ್ತಿದ್ದಲ್ಲಿ ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಈಗ ನೆಕ್ಸ್ಟ್ ಒಂದು ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎನ್ಕಂಬ್ರೆನ್ಸಿ ಸರ್ಟಿಫಿಕೇಟ್ ಅಂತ ಈ ಥರ ಒಂದು ಪಾಪಪ್ ಬರುತ್ತೆ. ನೀವು ಸಿಂಪಲ್ ಆಗಿ ಇದನ್ನು ರೀಡ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ನಂತರ ನಿಮಗೆ ಇನ್ನೊಂದು ಪಾಪಪ್ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಆಫ್ಟರ್ 1/1/2004 ಬಿಫೋರ್ 1/1/2004 ಅಂತ 2 ಆಪ್ಷನ್ ಬರುತ್ತೆ. ಅಂದರೆ ನೀವು ಇ-ಸಿನ ಎಷ್ಟು ವರ್ಷದ ಒಳಗೆ ಅಪ್ಲೈ ಮಾಡ್ತೀರಾ ಅದನ್ನು ಕಾಲನ ನೀವು ಇಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ಈಗ ಸಪೋಸ್ ನೀವು 1/1/2004 ಅಂದರೆ ನೀವು 20 ವರ್ಷದಿಂದ ಈಚೆಗೆ ಇ-ಸಿಗೆ ಅಪ್ಲೈ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಇದೆಯಲ್ಲ 1/1/2004 ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು 1 ವರ್ಷದಿಂದ ಹಿಡಿದು 20 ವರ್ಷದ ತನಕ ಡೇಟು ಈ ಕಾಲಮಲ್ಲಿ ಬರುತ್ತೆ. ಅದಲ್ಲದೆ ನಿಮಗೆ ತುಂಬ ಹಳೇದು ಬೇಕಿತ್ತು ಅಂದರೆ ಪಕ್ಕದಲ್ಲಿ ಇರ್ತಂಥ ಬಿಫೋರ್ ಅಂತ 1/1/2004 ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ತುಂಬ ಹಳೆ ಇ-ಸಿನೂ ಕೂಡ ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಈಗ ನಮ್ಮ ಕೇಸಲ್ಲಿ ನಾವು 20 ವರ್ಷದ ಒಳಗಿನ ಇ-ಸಿ ಆಗಿರೋದ್ರಿಂದ ನಾವು 1/1/2004ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎನ್ಕಂಬ್ರೆನ್ಸಿ ಸರ್ಚ್ ಅಂತ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಸರ್ಚ್ ಬೈ ಪ್ರಾಪರ್ಟಿ ನಂಬರ್, ಸರ್ಚ್ ಬೈ ಪಾರ್ಟಿ ನೇಮ್ ಅಂತ 2 ಆಪ್ಷನಲ್ಲಿ ನೀವು ಇ-ಸಿನ ಸರ್ಚ್ ಮಾಡ್ಕೋಬೋದು. ಇಲ್ಲಿ ನಾನೀಗ ಸರ್ಚ್ ಬೈ ಪ್ರಾಪರ್ಟಿ ನಂಬರ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ನಂತರ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೊಳ್ಳಿ. ನಿಮ್ದು ಯಾವ ಡಿಸ್ಟ್ರಿಕ್ಟ್ ಆಗಿರುತ್ತೋ ಆ ಡಿಸ್ಟ್ರಿಕ್ಟ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ನಂತರ ನಿಮ್ಮ ತಾಲೂಕನ್ನು ಚೂಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹೋಬಳಿನ ಚೂಸ್ ಮಾಡ್ಕೊಳ್ಳಿ. ನಂತರ ನಿಮ್ಮ ವಿಲೇಜನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಚೂಸ್ ಮಾಡ್ಕೊಂಡಿದ ನಂತರ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಅಗ್ರಿಕಲ್ಚರ್ ಪ್ರಾಪರ್ಟಿ ಟೈಪ್ ಅಂತ ಬರುತ್ತೆ. ಅಗ್ರಿಕಲ್ಚರ್ ಉದ್ದೇಶನ ಇಲ್ಲ ನಾನ್ ಅಗ್ರಿಕಲ್ಚರ್ ಇಲ್ಲ ಯೂಸ್ ಎಕ್ಸ್ಪೆರಿಮೆಂಟಲ್ ಮ್ಯಾಪ್ ಫೀಚರ್ ಅಂತ ಅಂದ್ಬಿಟ್ಟು ಒಂದು ಹೊಸ ಆಪ್ಷನ್ ಕೂಡ ಬಿಟ್ಟಿದ್ದಾರೆ.
ಇದು ಸಿಂಗಲ್ ನಂಬರ್ ಸರ್ವೆ ನಂಬರ್ ಇರುತ್ತಲ್ಲ ಅವ್ರಿಗೆ ನೀವು ಗೂಗಲ್ ಮ್ಯಾಪ್ನ ಓಪನ್ ಮಾಡಿಕೊಂಡು ಅಲ್ಲಿ ನೀವು ಆ ಪ್ರಾಪರ್ಟಿ ಇರುತ್ತಲ್ಲ ಅದನ್ನು ಸಿಗೋ ತನಕ ಝೂಮ್ ಮಾಡಿಕೊಂಡು ಸಿಕ್ಕಿದ ನಂತರ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿರ್ತಕ್ಕಂಥ ಡಾಟಾನ ಅದು ಫೆಚ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಇದನ್ನು ಝೂಮ್ ಔಟು ಈ ಥರ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪ್ರಾಪರ್ಟಿ ಎಲ್ಲಿದೆ ಆ್ಯಸ್ ಇಟ್ ಈಸ್ ಎಕ್ಸಾಕ್ಟ್ ಪ್ಲೇಸ್ಗೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಅದೇ ತೊಗೊಳುತ್ತೆ ಸ್ನೇಹಿತರೆ. ಈಗ ಸಪೋಸ್ ನಾನು ಒಂದು ಯಾವುದೋ ಒಂದು ಕ್ಲಿಕ್ ಮಾಡ್ತೀನಿ ನೋಡಿ, ಅಲ್ಲಿ ನೀವು ನಿಮ್ಮ ವಿಲೇಜ್ ಬರೋ ತನಕ ಇದು ಮಾಡ್ಬೇಕು. ಈಗ ಡಿಸ್ಟ್ರಿಕ್ಟ್ ಲೆವೆಲ್ ಗಂಟೆ ಸರ್ಚ್ ಆಗಿದೆ. ಈಗ ಸಪೋಸ್ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ನೋಡಿ ಅಲ್ಲಿ ಸಿಗ್ತಕ್ಕಂಥ ಡಾಟಾನ ಇಲ್ಲಿ ಫೆಚ್ ಮಾಡ್ಕೊಳುತ್ತೆ. ಇಲ್ಲಿ ಕೆಳಗಡೆ ಬಂತು ಅಂದರೆ ಈಗ ನೋಡ್ಬೋದು ನೀವು ಇಲ್ಲಿ ಈ ಥರ ನಿಮ್ಮದು ನಾವು ಕ್ಲಿಕ್ ಮಾಡಿರ್ತಕ್ಕಂಥ ಪ್ಲೇಸು ಆ್ಯಸ್ ಇಟ್ ಈಸು ನಾವು ಇಲ್ಲಿ ಬರುತ್ತೆ. ಇಲ್ಲಿ ಸರ್ವೆ ನಂಬರ್ ಸಮೇತವಾಗಿ ನೀವು ಈ ಥರನೂ ಬೇಕಾದ್ರೂ ಸರ್ಚ್ ಮಾಡ್ಕೋಬೋದು. ಇದು ಸಿಂಗಲ್ ಸರ್ವೆ ನಂಬರ್ ಇದ್ದರೆ ಮಾತ್ರ ಸರ್ಚ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅಕಸ್ಮಾತ್ ನಿಮ್ಮದು ಸೈಟ್ ಆಗಿದ್ರು ಕೂಡ ಆ ಥರ ಕ್ಲಿಕ್ ಮಾಡಿ ಸರ್ಚ್ ಮಾಡ್ಕೋಬೋದು. ನಾವು ಈಗ ಅಗ್ರಿಕಲ್ಚರ್ ಉದ್ದೇಶದಿಂದ ನಾವು ಅಪ್ಲೈ ಮಾಡ್ತಾ ಇರೋದ್ರಿಂದ ಇದು ನಾನು ಟಿಕ್ ಮಾಡ್ತಾ ಇದ್ದೀನಿ. ನಂತರ ಸ್ನೇಹಿತರೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ನಾನ್ ಅಗ್ರಿಕಲ್ಚರ್ ಅಂತ ಇದೆ. ನಾನ್ ಅಗ್ರಿಕಲ್ಚರ್ ಅಂದರೆ ನಿಮ್ಮದು ಪ್ರಾಪರ್ಟಿ ಮನೆ ಆಗಿರ್ಬೋದು, ಇಲ್ಲ ಸೈಟ್ ಆಗಿರ್ಬೋದು, ಕೈಗಾರಿಕಾ ಉದ್ದೇಶದಿಂದ ಇರ್ತಕ್ಕಂಥ ಜಮೀನು ಆಗಿರ್ಬೋದು, ಮತ್ತು ಈ ಥರ ಪ್ರಾಪರ್ಟಿ ಆಗಿರ್ಬೋದು. ಇದೆಲ್ಲ ನಾನ್ ಅಗ್ರಿಕಲ್ಚರ್ ಅಂದರೆ ವ್ಯವಸಾಯೇತರ ಭೂಮಿ ಅದಕ್ಕೆ ಬರುತ್ತೆ ಸ್ನೇಹಿತರೆ. ನೀವು ಈಗ ನಮ್ಮದು ಅಗ್ರಿಕಲ್ಚರ್ ಉದ್ದೇಶದಿಂದ ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಪ್ರಾಪರ್ಟಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ಸರ್ವೆ ನಂಬರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಸಪೋಸು ಒಂದು ಸರ್ವೆ ನಂಬರ್ ಚೂಸ್ ಮಾಡ್ಕೋತೀನಿ. ಅದರಲ್ಲಿ ನಿಮ್ದು ಏನಾದ್ರು ಕೋಡ್ ಇತ್ತು ಅಂದರೆ ಬಾರ್ 1 ಅಂತ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ಆ್ಯಡ್ ಮೋರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಸಪೋಸ್ ಇನ್ನೊಂದು ಸರ್ವೆ ನಂಬರ್ ಇತ್ತು ಅಂದರೆ ಇನ್ನೊಂದು ಸರ್ವೆ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿ ಆ್ಯಡ್ ಮೋರ್ ಅಂತ ಇನ್ನೊಂದು ಪ್ರಾಪರ್ಟಿ ಇತ್ತು ಅಂದರೆ ಇನ್ನೊಂದು ಪ್ರಾಪರ್ಟಿನೂ ಕೂಡ ನಿಮ್ದು ಎಷ್ಟು ಪ್ರಾಪರ್ಟಿ ಇದೆ ಎಲ್ಲನೂ ಕೂಡ ಇಲ್ಲೇ ಆ್ಯಡ್ ಮಾಡ್ಬೋದು. ನಂತರ ಮಿಸ್ ಆಗಿ ಎಂಟ್ರಿ ಆಯಿತು ಅಂದರೆ ನೀವು ರಿಮೂವ್ ಅಂತ ಬೇಕಾದ್ರೂ ಮಾಡ್ಕೋಬೋದು. ಈಗ ನಾನು ಒಂದು ರಿಮೂವ್ ಅಂತ ಮಾಡ್ತೀನಿ. ಇಲ್ಲಿ 2 ಸರ್ವೆ ನಂಬರ್ ಇದೆ ಸ್ನೇಹಿತರೆ. ನಂತರ ಬೌಂಡ್ರಿ ಡೀಟೇಲ್ಸ್ ಅಂತ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ಜಮೀನಿನ ಚೆಕ್ ಬಂದಿನ ಹಾಕಬೇಕಾಗುತ್ತೆ. ಈಗ ನೀವು ಸಪೋಸು ಈಗ ನನಗೆ ಅದು ಇದು ಸರಿಯಾಗಿ ಗೊತ್ತಿಲ್ಲ, ಆದ್ದರಿಂದ ನಾನು ಆ ಚೆಕ್ ಬಂದಿನ ಏನಂತ ಹಾಕ್ತೀನಿ ಅಂದರೆ ಅಗ್ರಿ ಲ್ಯಾಂಡ್ ಅಂತ ಹಾಕೊಳ್ಳಿ ಸ್ನೇಹಿತರೆ. ನಿಮಗೆ ಆ್ಯಸ್ ಇಟ್ ಈಸ್ ಅಲ್ಲಿ ನಿಮಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ ಅಂದರೆ, ಇಲ್ಲ ಒಂದಕ್ಕಿಂತ ಹೆಚ್ಚಾಗಿ ಸರ್ವೆ ನಂಬರ್ಗಳು ಇತ್ತು ಅಂದರೆ ಇಲ್ಲಿ ಕಾಲಮ್ ಇರೋದು ಒಂದೇ ಸರ್ವೆ ನಂಬರ್ನ ಹಾಕಲಿಕ್ಕೆ ಮಾತ್ರ ಚೆಕ್ ಬಂದಿಗೆ ಓಪನ್ ಆಗೋದು ಇಲ್ಲಿ. ಅದರಿಂದ ನೀವು ಇಲ್ಲಿ ಅಗ್ರಿ ಲ್ಯಾಂಡ್ ಅಂತ ಕ್ಲಿಕ್ ಹಾಕೊಳ್ಳಿ. ಹಾಕಿದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಪ್ರಾಪರ್ಟಿ ಓನರ್ನ ಡೀಟೇಲ್ಸ್ನ ಹಾಕಿ ಅಲ್ಲಿ ಯಾರು ಇರ್ತಾರೆ ಅವ್ರ ಹೆಸರನ್ನ ಹಾಕಬೇಕಾಗುತ್ತೆ. ಆ ಪ್ರಾಪರ್ಟಿ ಅಂದರೆ ಆ ಸರ್ವೆ ನಂಬರಲ್ಲಿ ಯಾರ ಹೆಸರಲ್ಲಿ ಸರ್ವೆ ನಂಬರ್ ಇದೆ ಅವ್ರ ಹೆಸರನ್ನ ಹಾಕಿ. ನಂತರ ಸ್ನೇಹಿತರೆ ಕೆಳಗಡೆ ಬನ್ನಿ. ಇಲ್ಲಿ ಯೂನಿಟ್ ಆಫ್ ಮೆಜರ್ಮೆಂಟ್ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಜಮೀನಿನ ಅಳತೆ ಎಷ್ಟು ಅಂದರೆ ನಿಮ್ಮ ಪ್ರಾಪರ್ಟಿ ಎಷ್ಟಿದೆ ಅಂತ ಕೇಳುತ್ತೆ ಯೂನಿಟು. ಅಲ್ಲಿ ನೀವು ಎಕರೆ ಅಂತ ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ನೀವು ಇಲ್ಲಿ ಹೆಕ್ಟೇರು, ಕುಂಟ ಮತ್ತು ಸೆಂಟ್ಸ್ ಅಂತ 4 ಆಪ್ಷನ್ ಓಪನ್ ಆಗುತ್ತೆ. ನಮ್ಮ ಸೌತ್ ಇಂಡಿಯಾದಲ್ಲಿ ಎಕರೆಯಲ್ಲಿ ಕನ್ವರ್ಟ್ ಮಾಡೋದ್ರಿಂದ ನಾವು ಎಕರೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಎಷ್ಟು ಎಕರೆ ಇದೆ ಅಂತ ಹಾಕಿ ಇಲ್ಲಿ 2 ಎಕರೆ 31 ಗುಂಟ ಮತ್ತು 1 ಸೆಂಟ್ ಅಂತ. 1 ಸೆಂಟ್ ಅಂದರೆ 0.8 0.1 ಅಂತ ಈ ಥರ ಇರುತ್ತಲ್ಲ ಸ್ನೇಹಿತರೆ. ಆ ಥರ ಈ ಪಕ್ಕದಲ್ಲಿ ನೀವು ಸೆಂಟ್ಸ್ಗೆ ಹಾಕಬಹುದು. ಇಲ್ಲ ಇಲ್ಲಿ ಸಪೋಸ್ ಕೆಲವು ಗ್ಯಾಜೆಟಾಗಿ ಸೆಂಟ್ಸು 0 ಇರುತ್ತೆ, 0 ಬೇಕಾದ್ರೂ ಹಾಕಬಹುದು. ತದನಂತರ ಇಲ್ಲಿ ನಿಮಗೆ ಎಷ್ಟು ವರ್ಷದಿಂದ ಇ ಸಿ ಬೇಕು ಅದನ್ನು ಇಲ್ಲಿ ನೋಡಿ 2003 ನಿಮಗೆ ಸ್ಟಿಲ್ ಇಲ್ಲಿ ತನಕ 2023 ತನಕ ಬೇಕಾದ್ರೆ ನೀವು ಯಾವ ಡೇಟ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಒಂದು ವರ್ಷದಲ್ಲಿ ಇ ಸಿ ಆಗಿರೋದ್ರಿಂದ 2023 ಅಂದರೆ ಏಪ್ರಿಲ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏಪ್ರಿಲ್ 1 ಬಂದು ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ ಕನ್ವೆನ್ಸಿಂಗ್ ಡೇಟು ಕೂಡ 1/4/2023 ಅಂತ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಸ್ಟಿಲ್ ಡೇಟ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಇವತ್ತಿನ ಡೇಟ್ಗೆ ಅಲ್ಲಿಗೆ 1 ವರ್ಷದ ಮೇಲೆ 1 ತಿಂಗಳಾಯಿತು, ಅಲ್ಲಿಗೆ 1 ವರ್ಷದ ಇ ಸಿಗೆ ಸಂಬಂಧಪಡುತ್ತೆ ಇದು. ಇಲ್ಲಿ ಕೆಳಗಡೆ ಸರ್ಚ್ ಅಂತ ಇದೆ, ಇದನ್ನು ಕೊಡಿ. ಸರ್ಚ್ ಅಂತ ಕೊಟ್ಟಿದ ನಂತರ ಸ್ನೇಹಿತರೆ ಇಲ್ಲಿ ನೋಡಿ ನಿಮ್ಗೆ ಇ ಸಿ ಸರ್ಚ್ ಆಯಿತು. ಇಲ್ಲಿ ನೀವು ನೋಡ್ಬೋದು ಕರ್ನಾಟಕ ಸರ್ಕಾರ ನಮೂನೆ 16ರಲ್ಲಿ ನಿಮಗೆ ಈ ಪ್ರಾಪರ್ಟಿ ಡೀಟೇಲ್ಸು ಸರ್ಚ್ ಆಗುತ್ತೆ ಸ್ನೇಹಿತರೆ. ಸ್ವತ್ತಿನ ಮೇಲೆ ಋಣಭಾರ ರಹಿತ ಪ್ರಮಾಣ ಪತ್ರ, ನಿಮ್ಮ ಆಸ್ತಿಯ ಮೇಲೆ ಯಾವುದೇ ಸಾಲ ಮತ್ತು ಋಣಭಾರ ಇರೋದಿಲ್ಲ ಅಂತ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿರುವಂಥದ್ದು. ಇಲ್ಲಿ ಕೆಳಗಡೆ ಬಂತು ಅಂದರೆ ನಿಮಗೆ 3 ಟಿಕ್ ಬಾಕ್ಸ್ ಕಾಣುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ನಮಗೆ ಡಿಜಿಟಲ್ ಸೈನ್ದು ಒರಿಜಿನಲ್ ಕಾಪಿ ಬೇಕು ಅಂತ ನೀವು 2 ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಡಬೇಕಾಗುತ್ತೆ. ಪ್ರೊಸೀಡ್ ಅಂತ ಕೊಟ್ಟಿದ ನಂತರ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ. ನಂತರ ನೀವು ಇಲ್ಲಿ ಕೆಳಗಡೆ ಬಂತು ಅಂದರೆ ಮೇಕ್ ಪೇಮೆಂಟ್ ಅಂತ ನೀವು ಹಣನ ಕಟ್ಟಬೇಕಾಗುತ್ತೆ. ನಿಮಗೆ ಒರಿಜಿನಲ್ ಇ ಸಿನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನಿಮಗೆ ಸರ್ಚಿಂಗ್ ಫೀಸ್ ಅಂದ್ಬಿಟ್ಟು 50 ರೂಪೀಸ್ನ ತೊಗೊಳ್ತಾರೆ. ನೀವೇನಿಲ್ಲ ಸಿಂಪಲ್ಲಾಗಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ನಂತರ ಒಂದು ಪಾಪಪ್ ಬರುತ್ತೆ, ಕಂಟಿನ್ಯೂ ಅಂತ ಕೊಡಿ. ಇವಾಗ ನಿಮ್ಮದು ಪೇಮೆಂಟ್ ಪೇಜ್ಗೆ ನಿಮ್ಮದು ಕರ್ಕೊಂಡೋಗುತ್ತೆ. ವೆಯ್ಟ್ ಮಾಡಿ. ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಪೇಮೆಂಟ್ನ ಮಾಡಲಿಕ್ಕೆ ಯಾವ ಮೆಥಡಲ್ಲಿ ಮಾಡ್ತೀರಾ ಅಂತ ಕೇಳುತ್ತೆ. ಇಲ್ಲಿ ನೀವು 2 ಥರ ಬರುತ್ತೆ, ನಿಫ್ಟ್ ಮತ್ತು ನೆಟ್ ಬ್ಯಾಂಕಿಂಗ್ ಅಂತ. ನೀವು ನೆಟ್ ಬ್ಯಾಂಕಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ SBI UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ನ ಫಿಲ್ ಮಾಡಿ. ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಎರಡನ್ನು ಇಲ್ಲಿ ಸಲ್ಲಿಸಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸ್ನೇಹಿತರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡೆಬಿಟ್ ಕಾರ್ಡ್ ಮುಖಾಂತರ, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ, UPI ಮುಖಾಂತರ ಪೇಮೆಂಟ್ ಮಾಡ್ತೀರಾ ಅಂತ ಕೇಳುತ್ತೆ. ನೀವು UPIನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಈಜಿ ಮೆಥಡು. UPIನಲ್ಲಿ ಯಾವ ಮೆಥಡು, UPI ID ಹಾಕ್ತೀರಾ ಇಲ್ಲ QR ಕೋಡ್ ಮುಖಾಂತರ ಮಾಡ್ತೀರಾ ಅಂತ ಅದರಲ್ಲೂ 2 ಆಪ್ಷನ್ ಓಪನ್ ಆಗುತ್ತೆ. ನೀವು QR ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. QR ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ಪೇ ನೌ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ಬಾರ್ ಕೋಡ್ ಶೋ ಆಗುತ್ತೆ ಸ್ನೇಹಿತರೆ. ಆ ಬಾರ್ ಕೋಡ್ ಶೋ ಆದ ನಂತರ ನಿಮ್ಮ
ಫೋನ್ನ ಗೂಗಲ್ ಪೇ ಅಥವಾ ಫೋನ್ಪೇನ ಓಪನ್ ಮಾಡಿಕೊಂಡು ಈ ಕಾಣ್ತಾ ಇರ್ತಕ್ಕಂಥ ಬಾರ್ ಕೋಡ್ಗೆ ಸ್ಕ್ಯಾನ್ ಮಾಡಿದ್ರೆ ಸ್ನೇಹಿತರೆ ನಾನು ಪೇಮೆಂಟ್ ಹೇಗೆ ಮಾಡೋದು ಅಂತ ಲೈವಾಗಿ ತೋರಿಸ್ತೀನಿ ಬನ್ನಿ. ನೀವು ನಿಮ್ಮ ಫೋನ್ ಅಥವಾ ಫೋನ್ಪೇ ಅಥವಾ ಗೂಗಲ್ ಪೇನ ಓಪನ್ ಮಾಡಿಕೊಂಡು ಅಲ್ಲಿ ಸ್ಕ್ಯಾನರ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಸ್ಕ್ಯಾನರ್ನ ಓಪನ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಬಾರ್ ಕೋಡ್ಗೆ ಸ್ಕ್ಯಾನ್ ಮಾಡಿ 50 ರೂಪೀಸ್ ಅಮೌಂಟನ್ನು ಆಟೋಮೆಟಿಕ್ಕಾಗಿ ಅದು ಫೆಚ್ ಮಾಡ್ಕೊಳ್ಳುತ್ತೆ. ತದನಂತರ ನಿಮ್ಮ ಬ್ಯಾಂಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಫೋನ್ಪೇನ ಪಿನ್ ನಂಬರ್ನ ಹಾಕಬೇಕಾಗತ್ತೆ. ಪಿನ್ ನಂಬರ್ ಎಲ್ಲ ಕರೆಕ್ಟಾಗಿ ಹಾಕಿದ ನಂತರ ಈ ಥರ ಗ್ರೀನ್ ಇಂಕಲ್ಲಿ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿದೆ ಅಂತ ಒಂದು ಪಾಪಪ್ ಶೋ ಆಗುತ್ತೆ ಸ್ನೇಹಿತರೆ. ನಂತರ ಈ ಪೇಮೆಂಟ್ ಪೇಜು ಆಟೋಮೆಟಿಕ್ಕಾಗಿ ಹೋಮ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ನೋಡಿ ರೀಡೈರೆಕ್ಟ್ ಆಗ್ತು. ಇಲ್ಲಿ ನಿಮಗೆ ಪೇಮೆಂಟ್ ರೆಸಿಪ್ಟದು ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ನೀವು ಪ್ರಿಂಟ್ ಬೇಕಾದ್ರೂ ಕೊಡ್ಬೋದು, ಇಲ್ಲ ಅಂದರೆ ಡೌನ್ಲೋಡ್ ಮಾಡಿ ಕೂಡ ಇಟ್ಕೋಬೋದು ಇದನ್ನ. ಈಗ ನಾನು ಇದನ್ನ ಡೌನ್ಲೋಡ್ ಮಾಡಿ ಇಟ್ಕೋತಾ ಇದ್ದೀನಿ. ತದನಂತರ ಸ್ನೇಹಿತರೆ ಗೋ ಟು ಡ್ಯಾಶ್ಬೋರ್ಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಹೀಗೆ ಹೋಮ್ ಪೇಜ್ಗೆ ಹೋಗುತ್ತೆ ಸ್ನೇಹಿತರೆ. ಅಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಈ ಸೈನ್ ಅಂತ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಬಂತು ಅಂದರೆ ಸೆಂಡ್ ಟು ಈ ಸೈನ್ ಅಂತ ಕಾಣ್ತಾ ಇದೆ ನೋಡಿ ಆಪ್ಷನ್, ಅದು ಅಲ್ಲಿಗೆ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಸೆಂಡ್ ಟು ಈ ಸೈನ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಲಿಕ್ಕೆ ಆಗೋದು. ಇಲ್ಲಿ ನೀವು ಲಾಗಿನ್ ಯಾರಿರುತ್ತೋ ಅವ್ರ ಆಧಾರ್ ನಂಬರ್ನ ಹಾಕಿ ಆ ಆಧಾರ್ ಕಾರ್ಡ್ಗೆ ಬರ್ತಕ್ಕಂಥ OTPನ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಸೈನ್ ಇನ್ನು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಸ್ನೇಹಿತರೆ. ಈಗ ನಾನು OTPನ ಸೆಂಡ್ ಮಾಡಿದ್ದೀನಿ. ಯಾರ್ದು ಲಾಗಿನ್ ID ಇರುತ್ತೋ ಅವ್ರ ಆಧಾರ್ ನಂಬರ್ನೇ ಹಾಕಿ, ಕಸ್ಟಮರ್ದೇನು ಹಾಕೋ ಅವಶ್ಯಕತೆ ಇರಲ್ಲ. ತದನಂತರ ಈಗ ನಾನು OTPನ ಸಬ್ಮಿಟ್ ಮಾಡ್ತಾಯಿದ್ದೀನಿ. OTP ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಯಿತು ಸ್ನೇಹಿತರೆ. ನಂತರ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಪೇಜ್ಗೆ ಈ ಥರ ಜಂಪ್ ಆಗುತ್ತೆ. ಇಲ್ಲಿ ನೀವು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆಗೆ ಬಂತು ಅಂದರೆ ನಿಮಗೆ ಈ ಸೈನ್ ಆಗಿರ್ತಕ್ಕಂಥದ್ದು ಒಂದು ಕಾಪಿ ನಿಮಗೆ ಈ ಥರ ಶೋ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಕೆಳಗಡೆ ಬಂದು ಅಲ್ಲಿ ಕಾಣ್ತಿರ್ತಕ್ಕಂಥ ಬ್ಲೂ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಅದನ್ನು ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಬಟನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಸಕ್ಸಸ್ಫುಲ್ಲಾಗಿ ಈ ಥರ ಸಬ್ಮಿಟ್ ಆದ ನಂತರ ನಿಮಗೆ ಸಕಾಲ ನಂಬರು ಕೂಡ ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ನೋಡಿ ಅಲ್ಲಿ ಗ್ರೀನ್ ಇಂಕಲ್ಲಿ ತೋರಿಸ್ತಾ ಇದೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ. ಅಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ವೇವ್ ಫಾರಮ್ 22 ಅಂತ ಕಾಣ್ತಾ ಇದೆಯಲ್ಲ, ಅದು ಇವಾಗ ಹಾಕಿರ್ತಕ್ಕಂಥ ಫಾರಮು. ಇಲ್ಲಿ ಕೆಳಗಡೆ ಬಂತು ಅಂದರೆ ನೀವು ಡೌನ್ಲೋಡ್ ಸಿಗ್ನೇಚರ್ಡ್ EC ಅಂತ ಕಾಣ್ತಾ ಇದೆ, ಇದು ಆಲ್ರೆಡಿ ಅಪ್ರೂವಲ್ ಆಗಿ ಬಂದಿರತಕ್ಕಂಥ ECಗಳು ಇವು ನಾವು ಇದು 24 hour ಒಳಗೆ ನಿಮಗೆ ಅಪ್ರೂವಲ್ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ಪಕ್ಕದಲ್ಲಿ ಬಂತು ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ಬೇಕಾದಾಗ ಅದು ಒಂದು ಒಂದು ಅಕ್ನಾಲೆಜ್ಮೆಂಟ್ ನಂಬರ್ ನಿಮಗೆ ಅಪ್ಲಿಕೇಶನ್ ನಂಬರ್ ಶೋ ಆಗುತ್ತೆ. ಅದು ಯಾವ್ಯಾವ ಡೇಟಲ್ಲಿ ಹಾಕಿದ್ದೀರಿ ಅದು ಕೂಡ ನಿಮಗೆ ಡೇಟ್ ವೈಸು ಕೂಡ ನೀವು ನೋಡ್ಬೋದು. ಇಲ್ಲಿ ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ. ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು.